ಪ್ರೀತಿಯ ಬಂಧುಗಳೇ, ಈ ವಾಹಿನಿ ಮುಖಾಂತರ ತಮ್ಮೆಲ್ಲರೂ ಕೂಡ ಹೇಳೋದೇನಪ್ಪ ಅಂದ್ರೆ, ಇವತ್ತಿನ ದಿವಸ ಸರ್ಕಾರವು ಒಂದು ವೇಳೆ ಮುಖ್ಯಮಂತ್ರಿಗಳನ್ನು ಈ ರಾಜ್ಯಕ್ಕೆ ಕೊಟ್ಟು ಮತ್ತಷ್ಟು ಮುಂದಿನ ದಿನಮಾನದೊಳಗೆ ಈ ರಾಜ್ಯ ಅಭಿವೃದ್ಧಿ ಆಗ್ಬೇಕನ್ನೋ ಹಿನ್ನೆಲೆಯೊಳಗೆ ಮತ್ತೊಬ್ಬರನ್ನ CM ಆಗಿ ಆಯ್ಕೆ ಮಾಡ್ತಾ ಇದ್ದಾರೆ. ಅದರ ಸಂಪುಟ ದರ್ಜೆ ಒಳಗೆ ಈ ಭಾಗದ ರೋಣ ಮತಕ್ಷೇತ್ರದ ಶಾಸಕರಾದಂಥ GS ಪಾಟೀಲ್ ಅವರು ಕೂಡ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ಮನವಿ ಜೊತೆಗೆ ಕೂಡ ನಾವು ಒತ್ತಾಯನ ಕೂಡ ಮಾಡ್ತೇವೆ. ಯಾಕಂದ್ರೆ GS ಪಾಟೀಲ್ ಅವರು ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಾದವರಲ್ಲ. ಅವರು ಜಾತ್ಯತೀತವಾಗಿ, ಸೌಹಾರ್ದತೆವಾಗಿ, ಭಾವೈಕ್ಯತೆವಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ಶ್ರಮಿಕಾರರು ಯಾರು ಇರ್ತೀರ ಅದು GS ಪಾಟೀಲ್ ಅವರು ಅಂತಕ್ಕಂಥದ್ದು. ಹಾಗಾಗಿ ಯಾಕಂದ್ರೆ ರಾಜಕಾರಣದೊಳಗೆ ಸಕ್ರಿಯವಾಗಿದ್ದು ಯಾವುದೇ ಪಕ್ಷ ಬದಲಾವಣೆ ಇಲ್ಲ, ಯಾವುದೇ ಜಾತಿ ಇಲ್ಲ. ಹಾಗಾಗಿ ರಾಜಕಾರಣದೊಳಗೆ ಸಕ್ರಿಯವಾಗಿದ್ದಂಥ ನಮ್ಮ GS ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಈ ಭಾಗ ಮತ್ತಷ್ಟು ಅಭಿವೃದ್ಧಿ ಆಗ್ತದೆ. ಇದರೊಳಗೆ ಯಾವುದೇ ಕೂಡ BJP ಅಂತ, ಕಾಂಗ್ರೆಸ್ ಅಂತ ಯಾವುದೂ ಇರೋದಿಲ್ಲ. ನಮ್ಮ ಭಾಗದೊಳಗೆ ಸಚಿವ ಸ್ಥಾನ ಕೊಟ್ಟರೆ ಈ ಭಾಗಕ್ಕೆ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಸತ್ಯ ಮಿಥ್ಯ ವಾಹಿನಿ ಮುಖಾಂತರ ನಾನು ಕೂಡ ಅವರ ಹೈಕಮಾಂಡ್ನಲ್ಲಿ ಒಂದು ಒತ್ತಾಯವನ್ನ, ಮನವಿಯನ್ನ ಮಾಡ್ತೇನೆ. ಈ ಭಾಗದ ಶಾಸಕರಾದಂಥ GS ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು. ನೀಡಿ ಈ ಭಾಗವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನ ನೀಡಬೇಕಂತ ಹೇಳಿ ತಮ್ಮೆಲ್ಲರೂ ಕೂಡ ಶುಭವಾಗಲಿ. ಮುಂದೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡುವಂತ DK ಶಿವಕುಮಾರ್ ಅವರಿಗೆ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ತಿಳಿಸಲು ಇಷ್ಟಪಡುತ್ತೇನೆ.